She did it. How is it? Nice. She wants another one pen. No. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲದೆ ತುಂಬ ದಿನದ ನಂತರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇನ್ನೇನು ಮಕ್ಕಳ ರಜೆ ದಿನ ಇರೋದ್ರಿಂದ ನಾವು ವಯನಾಡ್ಗೆ ಬಂದಿದ್ದೀವಿ. ಒಂದು 3 ದಿನಗಳ ಕಾಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ನಾವು ಲಾಬಿಯಲ್ಲಿ ವೇಟ್ ಮಾಡ್ತಾ ಇದ್ದೀವಿ ರೂಮ್ಗೋಸ್ಕರ. ಯಾಕಂದರೆ ಇಲ್ಲಿ ರಿಸೆಪ್ಷನಿಸ್ಟ್ ಇರಲಿಲ್ಲ, ಸೊ ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ತುಂಬ ಟಯರ್ಡ್ ಬೇರೆ ಆಗಿತ್ತು. ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಬುಕ್ ಮಾಡ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಅಲ್ಲದೆ ನಮಗೆ 2 ಮುಂಚೆ ಹೋಟೆಲ್ ಹೆಸರು ಕಳಿಸಿದ್ದು, ಅಲ್ಲೆಲ್ಲೂ ರೂಮ್ಗಳು ಅವೈಲೇಬಲ್ ಇಲ್ಲ ಅಂದ್ಬಿಟ್ಟು ಕೊನೆಯಲ್ಲಿ ಇದನ್ನು ಮಾಡಿದ್ದು, ಹೋಟೆಲ್ ರೆಗಾಲಿಯಾ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ವ, ಈ ರೀತಿ ಇದೆ. ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ತುಂಬ ಚೆನ್ನಾಗಿದೆ ಹೋಟೆಲ್ ರೂಮನ್ನು. ನೋಡೋಣ, ಈಗ ರೂಮು ಸಿಕ್ತು ನಮಗೆ, ಒಳಗಡೆ ಹೋಗೋಣ. ಇನ್ನು ರೂಮ್ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ರೂಮು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು, ರೂಮ್ ಫೆಸಿಲಿಟಿ ಎಲ್ಲ. ಇನ್ನು ಸ್ಟಾರ್ಟಿಂಗ್ ಹಿಂಗೆ ಡೋರ್ ಓಪನ್ ಆದ ತಕ್ಷಣ ಎಂಟ್ರೆನ್ಸಲ್ಲೇ ರೈಟ್ ಸೈಡಲ್ಲಿ ಬಾತ್ರೂಮ್ ವಾಶ್ರೂಮ್ ಇದೆ ಅಟ್ಯಾಚ್ಡ್ದು. ಇನ್ನು ಒಂದು ಕಾಟ್ ಇದೆ, ಬೆಡ್ ಇದೆ, ಜೊತೆಗೆ ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿರ್ತಾರೆ ಅವರು. ಏನಕ್ಕಂತಂದರೆ 3 ಮೆಂಬರ್ಸ್ ಮಾತ್ರ ಬೆಡ್ ಮೇಲೆ ಮಲಗ್ಬೋದು, ಇನ್ನೊಬ್ರಿಗೆ ಬೇಕಲ್ವ, ಸೊ ಹಾಗಾಗಿ. ಇನ್ನು ಎ ಸಿ ಫೆಸಿಲಿಟಿನೂ ಇದೆ. ಎ ಸಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್, ಹಾಗಾಗಿ ಎ ಸಿನೂ ಅವೈಲೇಬಲ್ ಇತ್ತು. ಇನ್ನು ವಾರ್ಡ್ರೋಬ್ ಇದೆ, ಜೊತೆಗೆ ಒಂದು ಮಿರರ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಥರ, ಬಟ್ ಮಿರರ್ ಮಾತ್ರನೇ, ತುಂಬ ಚೆನ್ನಾಗಿದೆ ಮಿರರೂ. ಇನ್ನು ಒಂದು ಟಿ ವಿ. ಎಲ್ಲ ಕಡೆ ರೂಮಲ್ಲಿ ಏನಿರುತ್ತೋ ಅದನ್ನು ನಾರ್ಮಲಾಗಿ ಏನು ಫೆಸಿಲಿಟಿ ಇರಬೇಕು ಅದು ಇದ್ದೇ ಇದೆ. ಇನ್ನು ಎಕ್ಸ್ಟ್ರಾ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ, ಓವರ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಇಲ್ಲಿಂದ ನನಗೆ ಹೊರಗಡೆ ಹೋದರೆ ತುಂಬ ಇಷ್ಟವಾದಂತಹ ಒಂದು ಪ್ರದೇಶ ಅಂದರೆ ಬಾಲ್ಕನಿ ಅಂತ ಹೇಳ್ಬೋದು. ಬಾಲ್ಕನಿ ಮಾತ್ರ ಸಖತ್ತಾಗಿದೆ, ತುಂಬ ಆರಾಮಾಗಿ ಅಲ್ಲೇ ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ನಿಂತ್ಕೋಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಲ್ವ, ಬೆಳಕು ಗಾಳಿ ತುಂಬಾ ಚೆನ್ನಾಗಿದೆ. ಅಲ್ಲದೆ ಸುತ್ತಲೂ ಹಚ್ಚ ಹಸಿರಾದಂತಹ ವಾತಾವರಣ. ಇನ್ನೊಂದು ಏನು ಅಂದರೆ ಹೊರಗಿಂದ ಯಾವ ಶಬ್ದನೂ ನಮಗೆ ಕೇಳಿಸೋದಿಲ್ಲ, ಆರಾಮಾಗಿ ನಿಶ್ಚಿಂತೆಯಿಂದ ಇರ್ಬೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 3 ರೂಮ್ಗಳಿದ್ದು, 3 ರೂಮ್ಗಳು ಸೇರಿ ಈ ಥರ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಯಾವುದೇ ರೀತಿಯ ಗೋಡೆಗಳನ್ನೇ ಆಗಲಿ ಯಾವುದನ್ನು ಹಾಕಿಲ್ಲ, ಈ ರೀತಿ ಆಗಿದೆ ನಾವು ಸ್ಟೇ ಮಾಡಿರ್ತಕ್ಕಂತಹ ಒಂದು ಹೋಟೆಲ್. ನೆಕ್ಸ್ಟು ನಾವು ಇಲ್ಲಿಂದ ಹೊರಗಡೆ ಹೋಗಬೇಕಿತ್ತು, ಯಾವ ಪ್ಲೇಸ್ಗಳಿಗೆ ಅಂತ ಹೇಳ್ತೀನಿ ಮುಂದೆ. ಒಟ್ಟು ಒಂದು 7 ಇಂದ 8 ಪ್ಲೇಸಸ್ ಅವ್ರು ನಮಗೆ ಪ್ರೊವೈಡ್ ಮಾಡಿದ್ದು ತೋರಿಸೋದಕ್ಕೆ. ಅದರಲ್ಲಿ ಫಸ್ಟ್ ಡೇ ಆಗಲೇ ಟೈಮ್ ಆಗಿಬಿಟ್ಟಿತ್ತು, 3 o'clock ಆಗಿತ್ತು ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ. ಇನ್ನು ನಾವು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಬೇರೆ ಯಾವುದು ಪ್ಲೇಸ್ಗಳಿಗೆ ನಮ್ಗೆ ಅವೈಲೇಬಲ್ ಇದೆ ನೋಡೋದಕ್ಕೆ ಅನ್ನೋದಕ್ಕೆ ಹೋಗಬೇಕಿತ್ತು. ಯಾಕಂದರೆ ಇಲ್ಲಿ ಒಂದು ಟೈಮಿಂಗ್ ಇದೆ ಫ್ರೆಂಡ್ಸ್, 4:30 ಇಂದ 6 o'clock ಅಷ್ಟರೊಳಗೆ. ಅದಕ್ಕಿಂತ ಮೇಲೆ ಹೋದರೆ ಯಾವುದೇ ಒಂದು ಪ್ರವಾಸಿ ಸ್ಥಳಗಳನ್ನ ಓಪನ್ ಇರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಫಾರೆಸ್ಟ್ ಆಗಿರೋದ್ರಿಂದ ಅನಿಮಲ್ಸ್ ಬರೋ ಟೈಮ್ ಅದೇ ಅಲ್ವಾ, ಅಂದರೆ ಓಡಾಡ್ತಾ ಇರ್ತವೆ, ಸುಮ್ಮನೆ ರಿಸ್ಕ್ ಬೇಡ ಅಂದ್ಬಿಟ್ಟು ಆ ಟೈಮ್ಗೆ ಏನಿದ್ರು 4:30 ಲಾಸ್ಟ್. 4:30 ಮೇಲೆ ಹೆಚ್ಚು ಕಡಿಮೆ ಅಂದರೆ ಒಂದು 5 o'clock ಅಂದ್ಕೊಳ್ಳಿ. ಅದ್ರ ಮೇಲೆ ಎಲ್ಲೂ ಯಾವುದೇ ಪ್ರವಾಸಿ ಸ್ಥಳಗಳನ್ನ ಓಪನ್ ಮಾಡಲ್ಲ ಅಂತ ಅಲ್ಲಿ ಹೇಳ್ತಾಯಿದ್ರು. ಸರಿ, ನೋಡೋಣ, ಹೋಗೋಣ. ಊಟ ಎಲ್ಲ ಮಾಡಿಕೊಂಡು ನಾವಿರೋ ಸ್ಟೇ ಮಾಡಿರ್ತಕ್ಕಂಥ ಹೋಟೆಲಲ್ಲಿ ಯಾವುದೇ ಒಂದು ಊಟದ ವ್ಯವಸ್ಥೆ ಇರಲಿಲ್ಲ. ಜಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಮಗೆ ಪ್ರೊವೈಡ್ ಮಾಡ್ತಾರೆ. ಮಧ್ಯಾಹ್ನ ಊಟ ಆಗಲಿ ನೈಟ್ ಡಿನ್ನರ್ ಆಗಲಿ ಇರೋದಿಲ್ಲ ಅಂತ ಹೇಳಿದರು. ಸರಿ, ಹಿಂದ್ಗಡೆ ಈ ರೀತಿ ಎಲ್ಲ ಇತ್ತು, ಒಂದು ಚಿಕ್ಕದಾದ ಪ್ಲೇ ಏರಿಯಾ, ಜೊತೆಗೆ ಈ ರೀತಿಯ ಬರ್ಡ್ಸ್ನೆಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಜೊತೆಗೆ ಒಂದು ಸ್ವಿಮ್ಮಿಂಗ್ ಪೂಲು ಇದೆ. ನಾವೇನೋ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಅಲ್ವಾ ಹೋಟೆಲಲ್ಲಿ. ನಾವು ಜಾಸ್ತಿ ಅಂದರೆ ಹೊರಗಡೆ ಪ್ಲೇಸಸ್ನ ನೋಡೋಕ್ಕೆ ಹೋಗೋದಿರೋದ್ರಿಂದ
ಜಸ್ಟ್ ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೇಗ ನಾವು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಟೆಲ್ ಹುಡ್ಕೋದಿತ್ತು. ಯಾಕಂದರೆ ಇಲ್ಲಿ ತುಂಬ ನಾನ್ ವೆಜ್ ಹೋಟೆಲ್ಸೇ ಜಾಸ್ತಿ ಇರುತ್ತೆ, ವೆಜ್ ಹೋಟೆಲ್ಸ್ ಕಡಿಮೆ ಇರುತ್ತೆ ಅಂತ ಹೇಳಿದರು. ಸರಿ, ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಟ್ಟಿತ್ತು. ಎಲ್ಲಿ ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ತಿಂಡಿ ತಿಂದ್ಕೊಂಡಿದ್ದು, ಆಮೇಲೆ ಇಲ್ಲಿ ಬರೋವರೆಗೂ ಎಲ್ಲೂ ಸ್ಟಾಪ್ ಮಾಡಿರಲಿಲ್ಲ. ಸೊ ಊಟಕ್ಕೆ ಹೋಟೆಲೆಲ್ಲ ಹುಡ್ಕೊಂಡು ಹೋದ್ವಿ. ಕೊನೆಗೂ ಒಂದು ಯಾವುದೋ ಹೋಟೆಲ್ ಸಿಕ್ತು. ಅಲ್ಲೆಲ್ಲ ನಾನು ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಅಲ್ಲೆಲ್ಲ ಊಟ ಎಲ್ಲ ಮಾಡಿ, ಊಟ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಫಸ್ಟ್ ಡೇ. ಮಧ್ಯಾಹ್ನದ ಊಟ ಏನು ಮಾಡೋದು, ಸಿಕ್ಕಿದ್ದೆ ನಮ್ಗೆ ಹೊಟ್ಟೆ ಬೇರೆ ಹಸುವಾಗ್ಬಿಟ್ಟಿತ್ತಲ್ಲ, ತಿನ್ನಲೇಬೇಕಿತ್ತು ಅಂತ ತಿಂದ್ಕೊಂಡು ಮುಂದೆ ನಾವು ಹೋಗ್ತಾಯಿದ್ದೀವಿ. ನೋಡೋಣ ಯಾವ ಪ್ಲೇಸಸ್ಸು ನಮಗೆ ಸಿಗುತ್ತೋ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನು ಇಲ್ಲಿ ವೈನಾಡು ಅಂತಂದರೆ ತುಂಬ ಇಷ್ಟಪಟ್ಟು ಜನ ಬರ್ತಾರೆ. ಅಲ್ಲದೆ ತುಂಬ ಜನನೂ ಬಂದಿದ್ದರು ಈ ಸರಿ ಅಂತ ಅಲ್ಲ, ನಾನೇನು ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು. ನನಗೂ ಆ ಥರ ತುಂಬ ಜನ ಇದ್ದರು ಅಂತ ಹೇಳ್ಬೋದು. ತುಂಬ ಕಡೆಯಿಂದ ಜನ ಬಂದಿದ್ದರು. ಯಾಕಂದರೆ ವೈನಾಡು ಈಗ ಲಾಸ್ಟ್ ಇಯರಲ್ಲಿ ತುಂಬಾ ಮಳೆ ಬಂದು ತುಂಬಾ ಏನಾಯಿತು, ಕೆಲವೊಂದು ತೊಂದರೆಗಳು ಆಯಿತು. ಸ್ವಲ್ಪ ಜನಗಳ ಒಂದು ಏನು ಹೇಳ್ತಾರೆ ಜೀವನ ಮತ್ತು ಕೆಲವೊಂದು ವ್ಯಾಪಾರ ವಹಿವಾಟುಗಳಾಗಲಿ ಎಲ್ಲದಕ್ಕೂ ತೊಂದರೆ ಆಗಿತ್ತು. ಸೊ ಹಾಗಾಗಿ ನಾವು ಬುಕ್ ಮಾಡೋದಕ್ಕೂ ಮುಂಚೆ ಎಲ್ಲ ಯಾವ ರೀತಿ ಇದೆ ಎಲ್ಲನೂ ಸರಿ ಸುಮಾರಾಗಿ ಇದೇನೋ ಇಲ್ವೋ ಎಲ್ಲನೂ ನಾವು ಡೀಟೇಲಾಗಿ ತಿಳ್ಕೊಂಡು ಆಮೇಲೆ ಬುಕ್ ಮಾಡಿ ಬಂದಿರುವಂಥದ್ದು. ಯಾಕಂದರೆ ನಾವು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದಾಗ ನಮಗೆ ಅಲ್ಲಿಯ ಯಾವುದೇ ಒಂದು ವಿಷಯ ಗೊತ್ತಿರಲ್ಲ. ಅಲ್ಲಿ ಯಾವ ಥರ ಇರುತ್ತೆ, ಏನು ಎತ್ತ ಎಲ್ಲನೂ ತಿಳ್ಕೊಂಡು ಬಂದರೆ ನಮಗೂ ಒಳ್ಳೆಯದಲ್ವಾ. ಸುಮ್ಮನೆ ಬರೋದು, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗೋದು, ತಿರ್ಗಾ ಅದರಿಂದ ನಮಗೆ ತೊಂದರೆ. ಹಾಗಾಗಿ ಎಲ್ಲ ತಿಳ್ಕೊಂಡು ಆಮೇಲೆ ನಾವು ಇದನ್ನು ಬುಕ್ ಮಾಡಿ ಬಂದಿರುವಂಥದ್ದು. ನಾವು ಬುಕ್ ಮಾಡಿದಾಗ ಅವ್ರು ಕೊಟ್ಟಿದ್ದು ಹೋಟೆಲ್ಗಳ ಹೆಸರೇ ಬೇರೆ. ಆಮೇಲೆ ಬಂದ ಮೇಲೆ ಅವರು ತಿರ್ಗಾ ಕಾಲ್ ಮಾಡಿ ಹೇಳಿದ್ದು, ಇಲ್ಲ ನಾವೇನು ಹೋಟೆಲ್ ಹೆಸರು ಕೊಟ್ಟಿದ್ವಿ ಅಲ್ಲಿ ರೂಮ್ಗಳು ಅವೈಲೇಬಲ್ ಇಲ್ಲ. ಎಲ್ಲ ಕಡೆಯೂ ತುಂಬ ಟೂರಿಸ್ಟ್ ಅಂದರೆ ಈಗ ಎಲ್ಲ ರಜೆಗಳಿರೋದ್ರಿಂದ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ವಯನಾಡಿಗೆ ಬಂದಿದ್ದಾರೆ. ತುಂಬ ನೋಡಿದೆ ನಾನು, ತುಂಬ ಕಡೆಯಿಂದನೇ ಬಂದಿದ್ದರು. ಸೊ ಹಾಗಾಗಿ ಎಲ್ಲನೂ ರೂಮ್ಗಳು ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಈ ಹೋಟೆಲಲ್ಲಿ ಬುಕ್ ಮಾಡಿದ್ದೀವಿ ಅಂದ್ಬಿಟ್ಟು ಹೇಳಿದರು. ಸರಿ, ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗೋಣ, ಯಾವುದು ನಮಗೆ ಸಿಗುತ್ತೋ ಅದನ್ನ ಪ್ಲೇಸಸ್ನ ನೋಡಿದರೆ ಆಯಿತು ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಾವು ಸರ್ಚ್ ಮಾಡಿದ್ವಿ, ಒಂದು ಯಾವುದೋ ಜಿಪ್ ಲೈನ್ ಅಂತೆ, ಅದಕ್ಕೆ ಹೋಗೋಣ. ಜೊತೆಗೆ ಹನಿಬಿ ಮ್ಯೂಸಿಯಮ್ ಇತ್ತು. ಹನಿಬಿ ಮ್ಯೂಸಿಯಮ್ ಒಂದು 2-3 ಇದೆ. ಸೊ ನಾವು ಹೋಗಿದ್ದೆ, ಬೇರೆ ಕಡೆ ಹೋಗಿದ್ವಿ. ಹೋಗೋಣ ಅಂದ್ಬಿಟ್ಟು ಹಾಗೆ ಹೋಗ್ತಾ ದಾರಿಯಲ್ಲಿ ತೆಂಗಿನ ಮರಗಳು ಮತ್ತು ಟೀ ಎಸ್ಟೇಟು, ಕಾಫಿ ಎಸ್ಟೇಟು, ಹಲಸಿನ ಮರಗಳಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್. ಎಲ್ಲಿ ನೋಡಿದರೂ ಹಲಸಿನ ಮರಗಳು. ಅದು ಹಲಸಿನ ಹಣ್ಣುಗಳು ತುಂಬ ಕೆಳಗೆ ಕೈ ಹೊಕ್ಕೋ ರೀತಿಯಲ್ಲಿ ಇದ್ದಿದ್ದು, ತುಂಬಾ ಚೆನ್ನಾಗಿತ್ತು. ಇನ್ನು ಬೇಗ ಹೋಗಬೇಕು, ಯಾಕಂದರೆ ತಿರ್ಗಾ ನಾವು ಕತ್ಲಾಗೋದ್ರಲ್ಲಿ ಬರಬೇಕು. ಯಾಕಂದರೆ ಹೊಸ ಒಂದು ಸ್ಥಳ, ನಮಗೂ ಹೊಸದಾದ ಸ್ಥಳ, ಗೊತ್ತಿರೋದಿಲ್ಲ, ಏನೇನು ರೂಲ್ಸ್ ಇರುತ್ತೋ ಏನು. ಬೇಗನೆ ಹೋಗಿ ನಾವು ರೂಮ್ ತಲುಪಿಬಿಡ್ಬೇಕು. ಅಲ್ಲದೆ ಟಯರ್ಡ್ ಬೇರೆ ಆಗಿತ್ತು, ಬೆಳಗ್ಗೆ ಬೇರೆ ಎದ್ದಿದ್ದು ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಜಿಪ್ ಲೈನು ಬಂತು. ಇನ್ನೊಂದೇನೆಂದರೆ ವಯನಾಡಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ತುಂಬಾ ಇದೆ ಅಂತ ಕೇಳ್ಪಟ್ಟೆ ನಾನು. ಅಲ್ಲದೆ ನೋಡಿದೆನು. ಇನ್ನಿಲ್ಲಿ ಜಿಪ್ ಲೈನ್ ಬಂತು. ನಾವು ಬಂದಿರೋ ಜಿಪ್ ಲೈನು ತುಂಬಾ ಚಿಕ್ಕದಾದಂತಹ ಒಂದು ಜಿಪ್ ಲೈನು. ತುಂಬಾ ಈ ಥರ ಜಿಪ್ ಲೈನ್ ಆ್ಯಕ್ಟಿವಿಟೀಸ್ ತುಂಬ ಇತ್ತು ವಯನಾಡಲ್ಲಿ. ಅದರಲ್ಲಿ ನಾವು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದ್ರಿಂದ, ಅಲ್ಲದೆ ಮಕ್ಕಳಿಗೂ ನಾವು ಟ್ರೈ ಮಾಡಿಸ್ತಾ ಇರೋದ್ರಿಂದ, ಯಾಕೆ ಸುಮ್ಮನೆ ದೂರ ಹೋಗಿ ದೊಡ್ಡದಕ್ಕೆಲ್ಲ ಟ್ರೈ ಮಾಡೋದು. ನಮಗೆ ಯಾವುದು ಕಂಫರ್ಟ್ ಇರುತ್ತೋ ಅದರಲ್ಲಿ ನಾವು ಟ್ರೈ ಮಾಡೋದು. ಇಲ್ಲಿ ಒಬ್ಬರಿಗೆ 200 ರೂಪೀಸ್ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಬಂದ್ವಿ. ಫಸ್ಟು ನನ್ನ ಮಗಳಿಗೆ ಟ್ರೈ ಮಾಡಿಸ್ತಾ ಇದ್ದೀವಿ. ನನ್ನ ಮಗನೂ ನನಗೂ ಹೇಳಿದರು ಮನೆಯವರು, ನೀನು ಮಾಡು ಅಂದ್ಬಿಟ್ಟು. ಫಸ್ಟು ನನಗೆ ಭಯ ಅನ್ನಿಸ್ತು, ಆಮೇಲೆ ನೋಡಿದೆ ಪರವಾಗಿಲ್ಲ ಹೋಗ್ಬೋದಲ್ವಾ ಅಂದ್ಬಿಟ್ಟು ಆಮೇಲೆ ನಾನು ಟ್ರೈ ಮಾಡಿದೆ. ಇಲ್ಲಿ ಮೊದಲಿಗೆ ಎಲ್ಲನೂ ಏಜ್ ಲಿಮಿಟ್ ಇದೆ. ಏನು ಅಂತಂದರೆ 5 ಇಯರ್ಸ್ ಅಬೋವ್ ಮಕ್ಕಳಿಗೆ ಮಾತ್ರ ಇಲ್ಲಿ ಇದಕ್ಕೆ ಅವೈಲೇಬಲ್ ಇದೆ. ಆದರೆ ಅವರು ಹೇಳ್ತಾಯಿದ್ರು ಬಿಲೋ 5 ಇಯರ್ ಇದ್ದರೆ
ನಾವು ಅಲೋ ಮಾಡಲ್ಲ, 5 ಇಯರ್ಸ್ ಅಬವ್ ಇದ್ದರೆ ನಾವು ಕಳಿಸ್ತೀವಿ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ತಿರ್ಗಾ ಅವಳಿಗೆ ಏಜ್ ಎಲ್ಲ ಕೇಳಿ ಆಮೇಲೆ ಓಕೆ ಅಂದ್ಬಿಟ್ಟು ಎಲ್ಲನೂ ಹೆಲ್ಮೆಟು ಎಲ್ಲ ಕೆಳಗಡೆ ಕಳಿಸ್ತಾರೆ, ಬೆಲ್ಟು ಎಲ್ಲನೂ. ಇಲ್ಲಿ ಬಂದಮೇಲೆ ಇಲ್ಲಿ ಒಂದ್ಸರಿ ರೀಚೆಕ್ ಮಾಡಿ ಎಲ್ಲನೂ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಎಲ್ಲನೂ ಮಾಡಿ. ಅಲ್ಲದೆ ಇನ್ನೊಂದು ಏನು ಅಂದರೆ ಇಲ್ಲಿ ಯಾರೊಬ್ಬರು ಹೋಗ್ತಾರಲ್ವ ಜಿಪ್ಲೈನಲ್ಲಿ, ಅವ್ರು ಹೋಗಿ ಆ ಎಂಟು ತಲುಪಿ ಅವ್ರದ್ದೆಲ್ಲ ಏನೂ ಇಲ್ಲ, ಎಲ್ಲನೂ ಕೆಳಗಡೆ ಇಳಿದಿದ್ದಾರೆ ಅಂತ ಅಲ್ಲಿರೋರು ಇವ್ರಿಗೆ ಸಿಗ್ನಲ್ ಕೊಟ್ಟಾದ್ಮೇಲೆ ಇವರು ಬೇರೊಬ್ಬರನ್ನ ಕಳಿಸ್ತಾರೆ. ಇದೊಂದು ವಿಷಯ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದರೆ ಅವರು ಏನು ಸೇಫ್ಟಿ ತೊಗೋಬೇಕು ಅದನ್ನೆಲ್ಲ ಸೇಫ್ಟಿ ತೊಗೊಂಡು ಕಳಿಸ್ತಾರೆ. ಒಟ್ಟಾರೆಯಾಗಿ ಇವಳು ತುಂಬ ಇಷ್ಟಪಟ್ಟೆ ಹೋದ್ಲು ಅಂತ ಹೇಳ್ಬೋದು. ನಮಗೆ ಭಯ ಇತ್ತು ಇವಳೆಲ್ಲಿ ಅಳ್ತಾಳೆ ಅಂದ್ಬಿಟ್ಟು, ಪರವಾಗಿಲ್ಲ ಆಟ ಆಡಿದ್ಲು. ಇನ್ನು ಆ ಎಂಡಲ್ಲಿ ಇದು ಇನ್ನೊಂದು ಏನು ಅಂದರೆ ಜಿಪ್ಲೈನ್ 1 ವೇ ಮಾತ್ರ, ಕೆಲವೊಂದು ಕಡೆ 2 ವೇ. ಅಲ್ಲಿಂದ ಹೋದರೆ ತಿರ್ಗಾ ಮತ್ತೆ ಇಲ್ಲಿಂದ ಹೋದರೆ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಬಟ್ ಇದು ಆ ಥರ ಇರಲಿಲ್ಲ, ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾರೆ. ಹಾಗಾಗಿ ನಾನು ಅಲ್ಲೇ ಹೋಗಿ ನಿಂತಿದ್ದೆ. ಯಾಕಂದರೆ ಅವಳು ಅಳ್ತಾಳೆ, ತುಂಬ ದೂರ ಬೇರೆ ಇತ್ತು ಡಿಸ್ಟೆನ್ಸು, ತಿರ್ಗಾ ಅವಳು ನಮ್ಮ ಕಡೆ ಬರೋದಕ್ಕೆ. ಹಾಗಾಗಿ ನಾನು ಅಲ್ಲೋಗಿ ವೇಟ್ ಮಾಡ್ತಾಯಿದ್ದೆ. ನಮ್ಮನೆಯವರು ಈ ಕಡೆ ನಿಂತ್ಕೊಂಡು ಅವಳನ್ನು ಕಳಿಸಿದ್ರು. ಜೊತೆಗೆ ಸ್ವಲ್ಪ ವೀಡಿಯೋನು ಮಾಡ್ಕೊಳ್ಳಿ ಅಂತ ಹೇಳಿದೆ, ಮಾಡಿದರು. ವಾತಾವರಣ ಮಾತ್ರ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ಮಾತ್ರ ತುಂಬ ಎಲ್ಲರೂ ಹೇಳ್ತಾಯಿದ್ರು, ಇಲ್ಲ ವಯನಾಡು ಆ ಸೈಡ್ ಹೋಗಿ ಟ್ರಿಪ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆದ ವಾತಾವರಣ ಇರುತ್ತೆ, ಈ ಥರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಮಕ್ಕಳಿಗೆ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇಷ್ಟ ಆಗುತ್ತಲ್ವಾ ಅಂತ ತುಂಬ ಜನ ಹೇಳ್ತಾಯಿದ್ರು. ನಾವು ಹೋಗೋಣ ಅಂತ ವೆಯ್ಟ್ ಮಾಡಿ ಕೊನೆಗೆ ನಮಗೆ ಈ ಸರಿ ಕಾಲ ಕೂಡಿ ಬಂತು ಅಂತ ಹೇಳ್ಬೋದು. ಕೇರಳದ ಒಂದು ಭಾಗ ಮಾತ್ರ ನಾವು ಈ ಸರಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮಗೂ ಪ್ಲ್ಯಾನ್ ಇತ್ತು ಕೇರಳಕ್ಕೆ ಹೋಗಬೇಕು ಅಂತ, ಬಟ್ ಕೇರಳಕ್ಕೆ ಬೇಡ, ಫಸ್ಟು ವಯನಾಡ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ದು. ಅದರಲ್ಲಿ ಇಲ್ಲೂ ಸಖತ್ತಾದಂತಹ ಬಿಸಿಲಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲಿಗೆ ಸಾಕಾಗ್ಬಿಡುತ್ತೆ, ತುಂಬಾ ಬಿಸಿಲಿದೆ. ಆಮೇಲೆ ನಮಗೂ ಊಟದ್ದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಪರವಾಗಿಲ್ಲ, ಯಾವುದಾದ್ರೂ ಒಂದು ಬೇಕು ಅಂದಾಗ ಯಾವುದಾದ್ರೂ ಒಂದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಆಯಿತು. ಇನ್ನು ನಾನು ಅವಳನ್ನ ಎತ್ಕೊಂಡು ಬರೋದಾಯಿತು, ಯಾಕಂದರೆ ಸ್ಲಿಪ್ಪರ್ಸ್ ಇಲ್ಲಿ ಬಿಟ್ಟಿದ್ಲಲ್ವ ಅವಳು, ಹಾಗಾಗಿ ಅಲ್ಲಿಂದ ಎತ್ಕೊಂಡು ಬಂದಿದ್ದಾಯಿತು. ಇನ್ನೀಗ ಜಸ್ಟು ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಇಷ್ಟ ಆಯಿತಾ, ಯಾವ ರೀತಿ ಎಲ್ಲ. No scary? You want to do it again? 1.5 kilometers ಕರ್ಕೊಂಡು ಏನು ಇನ್ನು ಟೀ ಎಸ್ಟೇಟಿಗೆ ಬಂದಮೇಲೆ ಫೋಟೋಗಳು ಬೇಕಲ್ವಾ ಅಂದ್ಬಿಟ್ಟು ಜಸ್ಟ್ ಹಾಗೆ ಒಂದು ಫೋಟೋ ತೊಗೊಂಡ್ವಿ ಒಂದಿಷ್ಟು. ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ತುಂಬ ಟಯರ್ಡ್ ಬೇರೆ ಆಗಿತ್ತು ಫ್ರೆಂಡ್ಸ್. ಎಷ್ಟೇ ನಾವು ಮೇಕಪ್ ಮಾಡ್ಕೊಂಡ್ರೆ ಇಲ್ಲಿ ಬಿಸಿಲಿಗೆ ಯಾವ ಮೇಕಪ್ ಉಳಿಯೋದಿಲ್ಲ ಅನ್ನೋದು ಮಾತ್ರ ಅರ್ಥ ಆಯಿತು. ಹಾಗೆ ಫೋಟೋ ಯಾವ ರೀತಿ ಬರುತ್ತೋ ಆ ರೀತಿ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಇನ್ನು ಇದಾದಮೇಲೆ ತಿರ್ಗಾ ಆ ಕಡೆ ಹೋಗಬೇಕಾಯ್ತು. ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ. ಈಗ ನಮ್ಮ ಮನೆಯವರು ಬರೋರು ಇದ್ದರು, ಅವರು ಜಿಪ್ಲೈನಲ್ಲಿ ಅವರು ಮೇಲೆ ಹೋಗಿ ನಿಂತಿದ್ದರು. ಇನ್ನು ನನ್ನ ಮಗಂದು ಇತ್ತು, ನಾನು ಬರೋಳಿದ್ದೆ. ಹಾಗಾಗಿ ತಿರ್ಗಾ ಮತ್ತೆ ಆ ಕಡೆ ಹೋದ್ವಿ. ಇಲ್ಲಿ ಒಂದು 3-4 ಸರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸುತ್ತಾಡಿನೇ ಸಾಕಾಗ್ಬಿಡ್ತು ಅಂತ ಹೇಳ್ಬೋದು. ಈ ಟೀ ಎಸ್ಟೇಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಫೋಟೋ ತೊಗೊಳ್ಳೋಣ ಇನ್ನೊಂದೆರಡು ಅಂದರೆ ನನ್ನ ಮಗಳು ಓಡೋಗ್ಬಿಟ್ಲು. ಅವಳಿಗೆ ಫೋಟೋಗಳೇ ಇಷ್ಟ ಆಗೋದಿಲ್ಲ, ಫೋಟೋ ಬೇಡ ಅಂತಲೇ ಹಠ ಮಾಡ್ತಾಳೆ. ನಮ್ಮ ಮನೆಯವ್ರ ಜಿಪ್ಲೈನ್ ಆ್ಯಕ್ಟಿವಿಟಿ
ಕಂಪ್ಲೀಟ್ ಮಾಡಿದರು. ಇನ್ನು ನಾನು ನನ್ನ ವಿಡಿಯೋ ಫಸ್ಟಿಂದನೇ ಮಾಡ್ಕೋಬೇಕಾಗಿತ್ತು. ಬಟ್ ನಾನೇನು ಮಾಡೋದು, ನನ್ನ ಮಗ ತೊಗೊಂಡಿದ್ದ ಮೊಬೈಲು, ಸೊ ಅವನು ವಿಡಿಯೋ ಮಾಡ್ಕೊಂಡಿದ್ದು ಅರ್ಧ ಮಾತ್ರ ಬಂದಿದೆ. ಬಟ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ಯಾಕಂದರೆ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಭಯ ಇತ್ತು. ಬಟ್ ಓಕೆ, ಪರವಾಗಿಲ್ಲ, ಅಷ್ಟೊಂದೇನು ಭಯ ಆಗಲಿಲ್ಲ. ಇನ್ನು ಅದಾದಮೇಲೆ ನನ್ನ ಮಗನೂ ಜಿಪ್ಲೈನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡ್ದೆ. ಬಟ್ ಅವನದು ವಿಡಿಯೋ ಬಂದಿಲ್ಲ. ಅವನೇನು ಮಾಡಿದ್ದಾನೆ, ಅವನದು ಯಾವುದೋ ಫೇಸ್ನ ತೋರಿಸ್ದೇನೆ ಜಸ್ಟ್ ಟೀ ಎಸ್ಟೇಟ್ ಮಾತ್ರ ತೋರಿಸಿದ್ದಾನೆ. ಇನ್ನು ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಹನಿಬಿ ಮ್ಯೂಸಿಯಮ್ಗೆ ಬಂದ್ವಿ. ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆಗುತ್ತಲೇ ಅಲ್ಲಿ ಕೆಲವೊಂದು ಫೇಸ್ ಕ್ರೀಮ್ಗಳನ್ನ, ಕೆಲವೊಂದಿಷ್ಟು ಸ್ಕಿನ್ಗೆ ಯೂಸ್ ಆಗುವಂಥ ಕ್ರೀಮ್ಗಳನ್ನೆಲ್ಲ ಇಟ್ಟಿದ್ರು ಸೇಲ್ ಮಾಡೋದಕ್ಕೆ. ಅಲ್ಲದೆ ಹನಿಗಳನ್ನ, ಎಷ್ಟು ವೆರೈಟಿ ಹನಿಗಳಿತ್ತಂದರೆ ಅದರಲ್ಲೂ ಕಾಶ್ಮೀರ್ ಹನಿ ಬೇರೆ, ಮತ್ತು ಅಸ್ಸಾಮು, ಈ ಥರದ್ದೆಲ್ಲ ಡಿಫ್ರೆಂಟ್ ಪ್ಲೇಸಸ್ ನೇಮ್ ಹೇಳಿ ಹನಿಗಳನ್ನ ಇಟ್ಟಿದ್ರು. ಇನ್ನು ಇಲ್ಲಿ ಜೇನುತುಪ್ಪನ ಯಾವ ರೀತಿ ಬೇರ್ಪಡಿಸ್ತಾರೆ, ತೊಗೊಂಡು ಬಂದ ತಕ್ಷಣ ಹನಿ ಏನು ಜೇನುಗೂಡನ್ನು ಬಿಡಿಸ್ಕೊಂಡು ಬಂದ ತಕ್ಷಣ ಅದನ್ನೆಲ್ಲ ಯಾವ ರೀತಿ ತೆಗಿತಾರೆ. ಫಸ್ಟು ತೆಗೆದಾಗ ಈ ರೀತಿ ಆಗಿರುತ್ತೆ, ಆಮೇಲೆ ಅದನ್ನು ಬೇರ್ಪಡಿಸಿದಾಗ ಅದ್ರ ಜೊತೆ ವ್ಯಾಕ್ಸನ್ನು ಅದರಿಂದ ನಾವು ಹೊರಗಡೆ ತೆಗೆದಾಗ ಯಾವ ರೀತಿ ಆಗುತ್ತೆ ಎಲ್ಲನೂ ಡೀಟೈಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇದಲ್ಲದೆ ಜೇನುಗಳಲ್ಲಿ ಎಷ್ಟು ವೆರೈಟಿ ಜೇನುಗಳಿದೆ, ಅಲ್ಲಿ ರಾಣಿ ಜೇನು ಬೇರೆ, ಜೇನು ಬೇರೆ, ಮತ್ತು ಹೂವಿಂದ ಮಕರಂದ ಹೀರ್ಕೊಂಬರೋದೇ ಬೇರೆ, ಈ ರೀತಿಯೆಲ್ಲ ಎಕ್ಸ್ಪ್ಲೇನ್ ಮಾಡಿ ತನಗೆ ಅಂತ ಫುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋ ಜೇನೇ ಬೇರೆ, ಈ ರೀತಿಯೆಲ್ಲ ಹೇಳ್ತಾಯಿದ್ರು. ರಾಣಿ ಜೇನು ಮಾತ್ರ ಮರಿ ಹಾಕೋದು ಅಂತೇಳಿ ಹೇಳ್ತಾಯಿದ್ರು. ಇದೆಲ್ಲ ಆದಮೇಲೆ ಆ ವ್ಯಾಕ್ಸನ್ನು ಏನೆಲ್ಲ ಮಾಡ್ತಾರೆ, ವ್ಯಾಕ್ಸಿಂದ ನಮಗೇನೆಲ್ಲ ಯೂಸ್ ಇದೆ, ವ್ಯಾಕ್ಸನ್ನು ಏನಕ್ಕೆ ನಾವು ಬೇರ್ಪಡಿಸ್ತೀವಿ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದರು. ಇಷ್ಟು ಕೇಳೋಷ್ಟೊತ್ತಿಗೆ ನನ್ನ ಮಗಳು ಆಗಲೇ ಸಾಕಾಗ್ಬಿಟ್ಟಿತ್ತು ಅವಳಿಗೆ. ಹೋಗೋಣ ಅಮ್ಮ, ಹೊರಗೆ ಹೋಗೋಣ. ಅಲ್ಲದೆ ಅಲ್ಲಿ ರೂಮಲ್ಲಿ ಕತ್ಲು ಬೇರೆ ಇತ್ತು. ಇನ್ನು ಅವರು ಜೇನು ಬಿಡಿಸ್ಬೇಕಾದ್ರೆ ಯಾವ ರೀತಿಯ ಬಟ್ಟೆನ ಹಾಕ್ಕೊಳ್ತಾರೆ ಅನ್ನೋದನ್ನ ಅಲ್ಲಿ ಹ್ಯಾಂಗ್ ಮಾಡಿದರು, ಅದನ್ನು ತೋರಿಸ್ತಾ ಇದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೊಸದೊಂದು ವಿಡಿಯೋದಂಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.